ಗುಂಡ್ಲುಪೇಟೆ ಪಟ್ಟಣವು ಪ್ರಕೃತಿಯ ಮಡಿಲು, ವನ್ಯಜೀವಿಗಳ ಸ್ವರ್ಗ ಎಂದ ಹೆಸರಾದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರವಾಸಿಗರ ಅವಿವೇಕತನ ಮಿತಿಮೀರಿದೆ. ಅರಣ್ಯ ಇಲಾಖೆ ಎಷ್ಟೇ ಕಠಿಣ ಕಾನೂನು ತಂದರೂ, ಎಷ್ಟೇ ದಂಡ ವಿಧಿಸಿದರೂ ಪ್ರವಾಸಿಗರು ಮಾತ್ರ ತಮ್ಮ ಹಠ ಬಿಟ್ಟಂತೆ ಕಾಣುತ್ತಿಲ್ಲ. ಮೊನ್ನೆ ನಡೆದಂತಹ ಒಂದು ಘಟನೆ ಮನುಷ್ಯನ ಸ್ವಾರ್ಥ ಮತ್ತು ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ರಸ್ತೆಯ ಬದಿಯಲ್ಲಿ ಯಾರೋ ಎಸೆದು ಹೋಗಿದ್ದಂತಹ ಪ್ಲಾಸ್ಟಿಕ್ ಕವರ್ನಲ್ಲಿ ಆಹಾರವಿರಬಹುದು ಎಂದು ನೆಂಬಿ ಹೋದ ಅಸಹಾಯಕ ಕೋತಿಯೊಂದು ಆ ಪ್ಲಾಸ್ಟಿಕ್ ಕವಚದೊಳಗೆ ಸಿಲುಕಿಕೊಂಡಿದೆ. ಹೊರಬರಲಾರದೆ ಉಸಿರಾಡಲು ತಡುಕಾಡುತ್ತಾ ಆ ಮೂಕ ಪ್ರಾಣಿ ಪಟ್ಟ ಹಿಂಸೆ ಮತ್ತು ಅನುಭವಿಸಿದ ಸಂಕಟ ನೋಡುವಂಥವರ ಕರುಳು ಹಿಂಡುವಂತಿತ್ತು. ಬಂಡೀಪುರ ಅರಣ್ಯ ವಲಯದೊಳಗೆ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಎಂದು 10 ಕಡೆ ಬೋರ್ಡ್ಗಳನ್ನು ಹಾಕಿದ್ದರೂ ಕೂಡ, ತಪಾಸಣಾ ಠಾಣೆಗಳಲ್ಲಿ ಎಚ್ಚರಿಕೆ ನೀಡಲಾಗುತ್ತಿದ್ದರೂ ಕೂಡ ಪ್ರವಾಸಿಗರು ತಿನಿಸುಗಳನ್ನು ತಿಂದು ಪ್ಲಾಸ್ಟಿಕ್ ಕವರ್ಗಳನ್ನು, ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿದ್ದಾರೆ. ನೆನಪಿರಲಿ, ಕಾಡು ಪ್ರಾಣಿಗಳಿಗೆ ಪ್ಲಾಸ್ಟಿಕ್ ಮತ್ತು ಅದರಲ್ಲಿರುವ ಆಹಾರದ ವ್ಯತ್ಯಾಸ ತಿಳಿಯುವುದಿಲ್ಲ. ಪ್ಲಾಸ್ಟಿಕ್ ತಿಂದ ಎಷ್ಟೋ ಆನೆಗಳು, ಜಿಂಕೆಗಳು ಕರುಳಿಗೆ ಸಿಕ್ಕಿ ಹಾಕಿಕೊಂಡು ಮೂತ್ರಪಿಂಡ ವೈಫಲ್ಯದಿಂದ ಅತ್ಯಂತ ಕ್ರೂರವಾಗಿ ಸಾವನ್ನಪ್ಪುತ್ತಿವೆ. ಕಾಡು ಪ್ರಾಣಿಗಳ ಮನೆಗೆ ಅತಿಥಿಗಳಾಗಿ ಬನ್ನಿ, ಶತ್ರುಗಳಾಗಿ ಬರಬೇಡಿ ಸ್ನೇಹಿತರೆ. ಕಾಡು ವನ್ಯಜೀವಿಗಳ ಸ್ವತ್ತು. ಅಲ್ಲಿಗೆ ಹೋದಾಗ ಶಿಸ್ತು ಪಾಲಿಸುವುದು ನಮ್ಮ ಕರ್ತವ್ಯ. ಪ್ಲಾಸ್ಟಿಕ್ ಮುಕ್ತ ವಲಯವನ್ನಾಗಿ ಮಾಡಿ, ನಿಮ್ಮ ವಾಹನದಲ್ಲಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಾಡಿನಲ್ಲಿ ಎಸೆಯದೆ ನಿಮ್ಮೊಂದಿಗೆ ವಾಪಸ್ ತೆಗೆದುಕೊಂಡು ಹೋಗಿ ಕಸದ ಬುಟ್ಟಿಗೆ ಹಾಕಿ. ಇಲಾಖೆ ಕೇವಲ ದಂಡ ಹಾಕುವುದರಿಂದ ಮಾತ್ರ ಕಾಡನ್ನು ಉಳಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಪ್ರವಾಸಿಗನು ಪರಿಸರದ ಪ್ರಜ್ಞೆ ಜಾಗೃತವಾಗಿರಬೇಕೆಂಬುದೇ ನಮ್ಮ ಆಶಯ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು MRG ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ.